ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 123ನೆಯ ಅಧ್ಯಾಯವಾದ ಪುಷ್ಪ ಗಂಧಾದಿಗಳ ಮಹಿಮೆ, ಉತ್ಥಾನ ದ್ವಾದಶಿಯಲ್ಲಿ ವಿಷ್ಣು ಪೂಜೆಯ ಮಹಿಮೆ, ಕಾರ್ತಿಕ ಮಾರ್ಗಶಿರ ವೈಶಾಖ ಮಾಸಗಳ ದ್ವಾದಶಿಯ ಪೂಜೆಯ ಪ್ರಾಶಸ್ತ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಭೂದೇವಿಯು ಧರ್ಮಯುತವಾದ ಕೋಕಾ ಮಹಿಮೆಯನ್ನು ಅತ್ಯುಜ್ವಲವಾದ ಧರ್ಮವನ್ನು ಕೇಳಿ ಅತ್ಯಾಶ್ಚರ್ಯವನ್ನು ಪಡೆದಳು. ಭೂದೇವಿಯು ಹೇಳುತ್ತಾಳೆ, ತಿರ್ಯಗ್ಜನ್ಮದಲ್ಲಿ ಹುಟ್ಟಿದವನಾದರೂ ಯಾವುದರಿಂದ ಪರಮಗತಿಯನ್ನು ಪಡೆದನೋ ಆ ಕೋಕಾಕ್ಷೇತ್ರದ ಪ್ರಭಾವವು, ವರಾಹಮೂರ್ತಿಯಾದ ನಿನ್ನ ಮಹಿಮೆಯು ಅದ್ಭುತವಾದುದು. ದೇವ, ನಿನ್ನ ಅನುಗ್ರಹದಿಂದ ಇನ್ನೂ ಸ್ವಲ್ಪ ತಿಳಿದುಕೊಳ್ಳಲು ಬಯಸುತ್ತೇನೆ. ನಾನು ಹಿಂದೆಯೇ ನಿನ್ನನ್ನು ಕೇಳಿದ್ದೆನು. ಮಾಧವ, ಮನುಷ್ಯರು ನಿನ್ನನ್ನು ಯಾವ ಧರ್ಮದಿಂದ ಸಂದರ್ಶಿಸುವರು? ತಪಸ್ಸಿನಿಂದಲೇ, ಕರ್ಮದಿಂದಲೇ, ದಯೆಯಿಂದ ಸುಮುಖನಾಗಿ ಎಲ್ಲವನ್ನು ಹೇಳಬೇಕು. ಹೀಗೆ ಧರಣೀದೇವಿಯಿಂದ
ಕೇಳಿಸಿಕೊಂಡ ಮಾಧವನು ನಕ್ಕು ತಿರುಗಿಯೂ ಇದನ್ನು ಹೇಳಲು ಮೊದಲು ಮಾಡಿದನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಹಾಭಾಗ್ಯೆ, ನೀನು ಕೇಳಿದ ಸಂಸಾರ ವಿಮೋಚಕವೂ ರಹಸ್ಯವೂ ಆದ ಈ ಧರ್ಮವನ್ನು ನಿನಗೆ ಹೇಳುತ್ತೇನೆ. ಮಳೆಗಾಲವು ಕಳೆದು ನಿರ್ಮಲವಾದ ಶರತ್ಕಾಲವು ಬಂದು ಆಕಾಶವು ನಿರ್ಮಲವಾಗಿ ಚಂದ್ರಮಂಡಲವು ಸ್ವಚ್ಛವಾಗಿ ಅತಿ ಶೀತವೂ ಅತ್ಯುಷ್ಣವೂ ಇಲ್ಲದೆ ಹಂಸಗಳು ವಿಹರಿಸುವ ಕಾಲವಾದ ಕುಮುದೋತ್ಪಲ ಕಲ್ಲಾರ ಕಮಲಗಳ ಸುವಾಸನೆಯಿಂದ ಪೂರ್ಣವಾದ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಶುಭಕರವಾದ ಉತ್ಥಾನ ದ್ವಾದಶಿಯಲ್ಲಿ ನನ್ನನ್ನು ಪೂಜಿಸುವವನ ಮಹಿಮೆಯನ್ನು ಕೇಳು. ವಸುಂಧರೆ, ಉತ್ಥಾನ ದ್ವಾದಶಿಯಲ್ಲಿ ನನ್ನನ್ನು ಪೂಜಿಸುವ ನನ್ನ ಭಕ್ತನು ಲೋಕಗಳು ಇರುವವರೆಗೂ ಸುಕೃತಿಯಾಗುವನು. ಅನ್ಯ ಭಕ್ತನು ಎಂದಿಗೂ ಆಗಲಾರನು. ಮಾಧವಿ, ಆ ದ್ವಾದಶಿಯ ದಿನ ನನ್ನ ಪೂಜಾ ಕಾರ್ಯಗಳನ್ನು ಮಾಡಿ ನನ್ನ ಸಂತೋಷಕ್ಕಾಗಿ ಲೋಕನಾಥ ಬ್ರಹ್ಮನಿಂದಲೂ ರುದ್ರನಿಂದಲೂ ಸ್ತುತಿಸಲ್ಪಡುವವನು, ಋಷಿಗಳಿಂದ ನಮಸ್ಕೃತನೂ ಆದ ನಿನ್ನ ಉತ್ಥಾನ ದ್ವಾದಶಿಯು ಒದಗಿದೆ. ಎಚ್ಚರಗೊಂಡೇಳು. ಮೋಡಗಳು ಹೋದವು, ಚಂದ್ರನು ಪೂರ್ಣನಾಗಿರುವನು. ಶರತ್ಕಾಲದ ಹೂಗಳನ್ನು ನಾನು ನಿನಗೆ ಅರ್ಪಿಸುತ್ತೇನೆ. ಜಗನ್ನಾಥ, ಎಚ್ಚರಗೊಂಡೆದ್ದ ನಿನ್ನನ್ನು ಧರ್ಮ ಸಂಪಾದನೆಗಾಗಿಯೂ ನಿನ್ನ ಸಂತೋಷಕ್ಕಾಗಿಯೂ ಭಾಗವತರು, ಶುದ್ಧರು, ಯಜಮಾನರು ಜಾಗರೂಕರಾಗಿ ಯಜ್ಞಗಳಿಂದಲೂ ಸತ್ರಗಳಿಂದಲೂ ಪೂಜಿಸುವರು, ವೇದಗಳಿಂದ ಸ್ತುತಿಸುವರು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಯಶಸ್ವಿನಿ, ದ್ವಾದಶಿಯಲ್ಲಿ ಹೀಗೆ ಶ್ರೇಷ್ಠವಾದ ವ್ರತ ಕರ್ಮಗಳನ್ನು ಮಾಡುವ ನನ್ನ ಭಕ್ತರು ಪರಮಗತಿಯನ್ನು ಪಡೆಯುವರು. ದೇವಿ, ಹೀಗೆ ನನ್ನ ಭಕ್ತರಿಗೆ ಸುಖವನ್ನುಂಟು ಮಾಡುವುದು ಸಂಸಾರ ವಿಮೋಚಕವೂ ಆದ ಶರತ್ಕಾಲದ ಕರ್ಮವೆಲ್ಲವನ್ನೂ ಹೇಳಿದ್ದೇನೆ. ಇದು ಎಚ್ಚರಗೊಳಿಸುವ ಕರ್ಮ. ಪುರುಷರು ಯಾವ ಕರ್ಮಗಳನ್ನು ಮಾಡಿ ಪರಮಗತಿಯನ್ನೈದುವರೋ ಆ ಶಿಶಿರ ಕಾಲದಲ್ಲಿ ಮಾಡಬೇಕಾದ ಬೇರೆಯ ಮಂಗಳ ಕರ್ಮವನ್ನು ಹೇಳುವೆನು. ನನ್ನ ಭಕ್ತಿಯಲ್ಲಿ ನಿರತರು ಅನನ್ಯ ಮನಸ್ಕರಾಗಿ ಯೋಗದಲ್ಲಿ ದೃಢ ಮನಸ್ಸು ಮಾಡಿದವರು, ಶಿಶಿರ ಕಾಲದಲ್ಲಿ ಶೀತವಾದ ಗಾಳಿಯಿಂದ ತೊಂದರೆ ಪಡುತ್ತಿರುವವರೂ ಆದ ವ್ರತಿಗಳು ಆ ಕಾಲದಲ್ಲಿ ಗಿಡ ಬಳ್ಳಿಗಳಲ್ಲಿ ದೊರೆಯುವ ಕರ್ಮಾರ್ಹವಾದ ಹೂಗಳಿಂದಲೇ ನನ್ನನ್ನು ಪೂಜಿಸಿ ನೆಲದಲ್ಲಿ ಮೊಳಕಾಲೂರಿ ನಮಸ್ಕರಿಸಿ ಕೈ ಮುಗಿದುಕೊಂಡು, ಧಾತೃವೇ, ಲೋಕನಾಥ, ತ್ರಿಲೋಕನಾಥ, ಶಿಶಿರ ಋತು ರೂಪನಾದ ನೀನು ಈ ಹೂಗಳನ್ನು ಧರಿಸಿ ದುಸ್ತರವೂ ದುಷ್ಪ್ರವೇಶ್ಯವೂ ಆದ ಈ ಹಿಮಗಾಲದಿಂದಲೂ ಸಂಸಾರದಿಂದಲೂ ನನ್ನನ್ನು ಉತ್ತಾರಣಗೊಳಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಈ ಮಂತ್ರದಿಂದ ಶಿಶಿರದಲ್ಲಿ ಕರ್ಮ ಮಾಡುವ ನನ್ನ ನಿಶ್ಚಲ ಭಕ್ತನು ಪರಮಸಿದ್ಧಿಯನ್ನು ಪಡೆಯುವನು. ವಸುಂಧರೆ, ಬೇರೊಂದು ವಿಚಾರವನ್ನು ಹೇಳುತ್ತೇನೆ ಕೇಳು. ಮಾರ್ಗಶಿರ ಮಾಸವೂ ವೈಶಾಖ ಮಾಸವೂ ನನಗೆ ಇಷ್ಟವಾದವು. ಆ ತಿಂಗಳುಗಳಲ್ಲಿ ಪುಷ್ಪಾದಿಗಳಿಂದ ಅರ್ಚಿಸುವುದರಿಂದ ಆಗುವ ಫಲವನ್ನು ಹೇಳುತ್ತೇನೆ. ಬುದ್ಧಿವಂತನೂ ಧೈರ್ಯವಂತನೂ ಆಗಿ ಗಂಧ ಪುಷ್ಪಗಳನ್ನು ಅರ್ಪಿಸಬೇಕು. ನಿಶ್ಚಲನಾಗಿ ಅರ್ಪಿಸುವವನು
9,900 ವರ್ಷ ಕಾಲ ವಿಷ್ಣು ಲೋಕದಲ್ಲಿ ಇರುವನು. ಒಂದೊಂದು ಸುಗಂಧ ಪತ್ರವನ್ನು ಅರ್ಪಿಸುವುದರಿಂದ ಈ ಮಹಾಫಲವಾಗುವುದು. ಸುಗಂಧ ಪತ್ರದ ಬೇರೆಯ ಫಲವನ್ನು ಹೇಳುತ್ತೇನೆ. ಕಾರ್ತೀಕ, ಮಾರ್ಗಶಿರ, ವೈಶಾಖ ಈ 3 ತಿಂಗಳು ದ್ವಾದಶಿಯಲ್ಲಿ ಶಾಂತನೂ ಏಕಚಿತ್ತನೂ ಆಗಿ ಆಯಾ ತಿಂಗಳ ಒಳ್ಳೆಯ ಹೂವುಗಳ ಮಾಲೆಯನ್ನು ಸುಗಂಧ ಪುಷ್ಪಗಳನ್ನು ನನಗೆ ಅರ್ಪಿಸಿದರೆ ಆ ಭಕ್ತನು 12 ವರ್ಷ ಕಾಲ ಪೂಜೆ ಮಾಡಿದಂತಾಗುವುದು. ಭದ್ರೆ, ಕಾರ್ತೀಕ ಮಾಸದಲ್ಲಿ ಸುಗಂಧಶಾಲ ಪುಷ್ಪದಿಂದಲೂ ಮಾರ್ಗಶಿರ ಮಾಸದಲ್ಲಿ ನೈದಿಲೆ ಹೂವುಗಳಿಂದಲೂ ಮಿಶ್ರಿತವಾದ ಹೂ ಪತ್ರ ಮಾಲೆಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಗಂಧ ಪತ್ರಗಳ ಫಲವು ಹೆಚ್ಚಾಗುವುದು. ಭೂದೇವಿಯು ಶ್ರೀ ವರಾಹನ ಈ ಮಾತನ್ನು ಕೇಳಿ ನಕ್ಕು ಪ್ರೀತಿಯಿಂದ, ಪ್ರಭುವೇ, ಭಗವಂತ, ವರ್ಷದಲ್ಲಿ 12 ತಿಂಗಳುಗಳು 365 ದಿನಗಳೂ ಇವೆ. ಅವುಗಳಲ್ಲಿ 2 ತಿಂಗಳುಗಳನ್ನು ಮಾತ್ರವೇ ನನ್ನಲ್ಲೇಕೆ ಹೊಗಳುತ್ತೀಯೇ? ಅಲ್ಲದೆ ದ್ವಾದಶಿಯನ್ನು ಯಾವಾಗಲೂ ನನ್ನಲ್ಲಿ ಏಕೆ ಶ್ಲಾಘಿಸುತ್ತೀಯೇ ಎಂದಳು. ಭೂದೇವಿಯು ಆಗ ಹೀಗೆ ಕೇಳಲು ಆ ಮಾಧವನು ನಕ್ಕು ಧರ್ಮಯುತವಾದ ಈ ಮುಂದಿನ ಮಾತುಗಳನ್ನಾಡಿದನು. ದೇವಿ, ಈ 2 ತಿಂಗಳುಗಳು ತಿಥಿಗಳಲ್ಲಿ ಸರ್ವಯಜ್ಞ ಫಲಾಧಿಕವಾದ ದ್ವಾದಶಿಯು ಏಕೆ ನನಗೆ ಪ್ರಿಯವಾದುವೆಂಬುದನ್ನು ನಿಜವಾಗಿ ಕೇಳು. 1000 ಜನ ಬ್ರಾಹ್ಮಣರಿಗೆ ಭೂದಾನ ಮಾಡುವುದರಿಂದ ಮನುಷ್ಯನು ಯಾವ ಫಲವನ್ನು ಪಡೆಯುವನೋ ಅದೇ ಫಲವನ್ನು ದ್ವಾದಶಿಯಲ್ಲಿ ನನಗೆ ಸುಗಂಧವುಳ್ಳ ಪುಷ್ಪ ಪತ್ರವೊಂದನ್ನು ಅರ್ಪಿಸಿ ಪಡೆಯುವನು. ಧರೆ, ಕಾರ್ತೀಕ ಮಾಸದಲ್ಲಿ ನಾನು ಶೇಷಶಯ್ಯೆಯಿಂದ ಏಳುವೆನು. ವೈಶಾಖ ಮಾಸದಲ್ಲಿ ಬಹಳ ಉತ್ಸಾಹ ಸಂತೋಷಗಳುಳ್ಳವನಾಗಿರುವೆನು. ಆದುದರಿಂದ ಈ ತಿಂಗಳುಗಳಲ್ಲಾಗುವ ಪೂಜಾದಿ ಯೋಗವು ಮಾಡುವ ಮನುಷ್ಯರ ಮನೋವ್ಯಾಧಿ ಬಂಧನಗಳನ್ನು ಪರಿಹರಿಸುವುದರಲ್ಲಿ ಉತ್ತಮವಾದುದು. ಆದುದರಿಂದ ಕಾರ್ತಿಕ, ವೈಶಾಖ ಮಾಸಗಳ ದ್ವಾದಶಿಯಲ್ಲಿ ವ್ರತಿಯು ಸ್ಥಿರ ಮನಸ್ಸುಳ್ಳವನಾಗಿ ಸುಗಂಧ ಪತ್ರದಳವನ್ನು ಕೈಗೆ ತೆಗೆದುಕೊಂಡು, ಭಗವಂತನೇ, ನನಗೆ ಅನುಜ್ಞೆಯನ್ನು ಕೊಡು. ವೈಶಾಖ ಮಾಸದಲ್ಲೂ ಕಾರ್ತೀಕ ಮಾಸದಲ್ಲೂ ಅಧಿಕವಾಗಿರುವ ಈ ಸುಗಂಧ ಪತ್ರಗಳನ್ನು ಪರಿಗ್ರಹಿಸು. ನನ್ನ ಧರ್ಮವನ್ನು ಬೆಳೆಸು. ಓಂ ನಾರಾಯಣನಿಗೆ ನಮಸ್ಕಾರ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಿ ನನಗೆ ಅರ್ಪಿಸಬೇಕು. ಹೂಗಳ ಅರ್ಪಣ ಗುಣವನ್ನು, ಫಲವನ್ನು ಹೇಳುತ್ತೇನೆ. ಶುಚಿಯಾದ ಮನುಷ್ಯನು ಸುಗಂಧದ ಪತ್ರಗಳನ್ನು ಅರ್ಪಿಸಿದ ಬಳಿಕ ಹೂಗಳನ್ನು ಕೈಗಳಲ್ಲಿರಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಹೇಳಿ, ಭಗವಂತ, ಈ ಹೂಗಳನ್ನು ನಿನಗೆ ಅರ್ಪಿಸುವುದಕ್ಕೆ ನನಗೆ ಅನುಜ್ಞೆಯನ್ನು ದಯಪಾಲಿಸು. ಸುಗಂಧದಿಂದ ಕೂಡಿದ ಇವುಗಳನ್ನು ಸ್ವೀಕರಿಸು ಮತ್ತು ಒಳ್ಳೆಯ ಹೂಗಳನ್ನು ಅರ್ಪಿಸುವ ನನ್ನನ್ನು ಒಳ್ಳೆಯ ಮನಸ್ಸುಳ್ಳವನನ್ನಾಗಿಯೂ ದೇವನನ್ನಾಗಿಯೂ ಮಾಡು. ನಿನಗೆ ನಮಸ್ಕಾರ ಎಂಬ ಅರ್ಥದ ಮಂತ್ರವನ್ನು ಹೇಳಿ ನನಗೆ ಅರ್ಪಿಸಬೇಕು. ಹೀಗೆ ಅರ್ಪಿಸುವ ನನ್ನ ಪೂಜಾಸಕ್ತನು ಮತ್ತೆ ಜನನ ಮರಣಗಳನ್ನಾಗಲಿ ಹಸಿವು ಬಳಲಿಕೆಗಳನ್ನಾಗಲಿ ಪಡೆಯುವುದಿಲ್ಲ. ದಿವ್ಯ ಸಹಸ್ರ ವರ್ಷಕಾಲ ನನ್ನ ಲೋಕದಲ್ಲಿ ನೆಲೆಸುವನು. ದೇವಿ, ಇದು
ನೀನು ಹಿಂದೆ ಕೇಳಿದ ಒಂದೊಂದು ಹೂವಿನ ಸುಗಂಧದಿಂದ ಉಂಟಾಗುವ ಪುಣ್ಯ ಮಹಾಫಲ. ಇತಿ ಶ್ರೀ ವರಾಹಪುರಾಣೆ ಸುಮನೋ ಗಂಧಾದಿ ಮಾಹಾತ್ಮ್ಯಂ ನಾಮ ತ್ರಯೋವಿಂಶತ್ಯಧಿಕ ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 124ನೆಯ ಅಧ್ಯಾಯವಾದ ಬೇರೆ ಬೇರೆಯ ಋತುಗಳ ಪುಷ್ಪಾದಿ ಪೂಜಾ ಸಾಮಗ್ರಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.